ದಿವಸ ಬೀಳ್ತದೆ ಅಂತ ಹೇಳ್ತಾರೆ, ಆದರೆ ಈಗಲೇ ಇಲ್ವಲ್ಲ. ಈಗ ಬಂದು ಹಂಗೆ ಅಂದಾಗ ಯಾವನವ್ರು ಕೇಳಿದ್ರೆ ಏನು ಹೇಳಿರಲ್ಲ. ಅಲ್ಲಿ ಎಲ್ಲ ಯೂಟ್ಯೂಬ್ ಎಲ್ಲ ನೋಡ್ಕೊ ಬರ್ತಾರೆ, 360 ದಿವಸ ಇರುತ್ತೆ, ಒಂದು ಸಲ ಅದು ನೋಡ್ಕೊ ಹೋಗೋಣ ಅಂತ. ನಮಸ್ಕಾರ ಗೆಳೆಯರೇ, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ಇವತ್ತು ನಾವು ಬಂದಿರೋವಂಥದ್ದು ಎಲ್ಲಿಗೆ ಅಂದರೆ ದಕ್ಷಿಣ ಗೋದಾವರಿ ಗಿರಿ ಅಂದರೆ ಗೋಪಾಲಸ್ವಾಮಿ ಬೆಟ್ಟಕ್ಕೆ ನಾವು ಬಂದಿರೋವಂಥದ್ದು. ಇವತ್ತು ನೋಡ್ತಾ ಇರ್ಬೋದು, ಆಫ್ಟರ್ ಲಾಂಗ್ ಟೈಮು. ನಾನು ಬಿಫೋರ್ ಒಂದು ಸಲ ಬಂದಿದ್ದೆ, ತುಂಬ ಚೆನ್ನಾಗಿತ್ತು ಮಾತ್ರ. ನಿಮಗೂ ಒಂದು ಸಲ ತೋರಿಸೋಣ ಅಂತ ಈ ಸಲ ಸಪ್ರೇಟಾಗಿ ಬಂದಿದ್ದೀನಿ. ನೋಡ್ತಾ ಇರ್ಬೋದು, ಜನ ಎಲ್ಲ ಹೋಗ್ತಾ ಇದ್ದಾರೆ ಎಲ್ಲ ಬಂದು. ಮಾಮೂಲಿ ಟಿಕೆಟ್ ಬಂದು ಇಲ್ಲಿ 70 ರೂಪೀಸ್ ಇರುತ್ತೆ ಪರ್ ಪರ್ಸನ್ನು. ಫಸ್ಟ್ ಹೋದಾಗ ಕಡಿಮೆ ಇತ್ತು, ಈಗ ಸ್ವಲ್ಪ ರೈಟ್ ಸ್ವಲ್ಪ ಜಾಸ್ತಿನೇ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಒಂದು 10 ರೂಪೀಸನ್ನು ಜಾಸ್ತಿ ಮಾಡಿದ್ದಾರೆ ಅಷ್ಟೇ, ಜಾಸ್ತಿ ಏನಿಲ್ಲ. ಇಲ್ಲಿ ಮಾಮೂಲಿ ಒಂದು 100 ಮೀಟ್ರು ಡಿಸ್ಟೆನ್ಸಲ್ಲಿ ಬಸ್ ನಿಂತಿತ್ತು. ಬಸ್ಗೆ ಅಂತ ಬಂದ್ವಿ. ನೋಡ್ತಾ ಇರ್ಬೋದು, ತುಂಬ ಡಿಸ್ಟೆನ್ಸ್ ಇದೆ, ಅಂದರೆ ಏನಿಲ್ಲ, ಸ್ವಲ್ಪ ದೂರ ಅಷ್ಟೇ. ಅಲ್ಲೋಗಿ ಕುಂತ್ಕೋಬೋದು. ಮತ್ತು ತುಂಬ ಚೆನ್ನಾಗಿದೆ ಬೆಟ್ಟ. ಮಾತ್ರ ಕ್ಲೈಮೇಟ್ ನಾನು ಲಾಸ್ಟ್ ಟೈಮ್ ಥರನೇ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಯಾಕೆಂತಂದರೆ ಲಾಸ್ಟ್ ಟೈಮು ಚಳಿಗಾಲದಲ್ಲಿ ಆ ಟೈಮಲ್ಲಿ ಬಂದಿದ್ವಿ, ಆಗ ತುಂಬ ಚೆನ್ನಾಗಿತ್ತು. ಮಾತ್ರ ಒಳಗಡೆ ಇದು ಬೆಟ್ಟ ಎಲ್ಲ ತುಂಬ ಒಳ್ಳೆ ಫೀಲ್ ಆಯಿತು. ಈ ಸಲ ಅದೇ ಥರ ಫೀಲ್ ಇರುತ್ತೆ ಅಂತ ಬಂದಿದ್ದೆ, ಆದರೆ ಅಷ್ಟು ನಮಗೆ ಆ ಫೀಲ್ ಕೊಡಲಿಲ್ಲ. ಬನ್ನಿ ಹೋಗಿ ಕುಂತ್ಕೊಳ್ಳೋಣ, ನೋಡೋಣ. ಸೀಟಿಲ್ಲಪ್ಪ, ಖಾಲಿ ಇದೆ, ನೋಡೋಣ. ಓ, ಫ್ರಂಟಲ್ಲೇ ಇದೆ, ಇಲ್ಲೇ ಬನ್ನಿ ಆಕ್ಯುಪೇಟ್ ಮಾಡ್ಕೊಳ್ಳೋಣ ಸೀಟ್ನ ತೆಗೆ. ರೈಟ್. ಲಾಸ್ಟ್ ಟೈಮ್ ಹೋಗಿರ್ಬೇಕಾದ್ರೆ ನಾವು ಇಲ್ಲೆಲ್ಲ ಆನೆ ಎಲ್ಲ ನೋಡಿದ್ವಿ ಹೋಗ್ತಾ ಮಾತ್ರ ದಾರಿಲಿ. ಈ ಸಲ ನಮಗೆ ಆನೆ ಏನು ಕಾಣಲಿಲ್ಲ. ಅಂದರೆ ನಿಮಗೆ ನೋಡ್ತಾ ಇರ್ಬೋದು, ಅಲ್ಲಿ ನೀವು ರೋಡ್ ಹತ್ರ ಗಮನಿಸಿದ್ರೆ ಅಲ್ಲಿ ಇಲ್ಲಿ ಲದ್ದಿ ಇಕ್ಕಿರೋದೆಲ್ಲ ಕಾಣಿಸುತ್ತೆ ಆನೆ. ಯಾಕೆಂದರೆ ಬಂದು ಓಡಾಡೋದು ಸ್ವಲ್ಪ ಗೊತ್ತಾಗುತ್ತೆ, ಆನೆ ಬಂದು ಓಡಾಡಿರೋಂಥದ್ದು. ನೋಡ್ತಾ ಇರ್ಬೋದು ಅಕ್ಕಪಕ್ಕ ಎಷ್ಟು ಬೆಟ್ಟಗಳಿದೆ ಅಂತ. ಈ ಬೆಟ್ಟ ನಾವು ಹೋಗ್ತಿರೋ ಬೆಟ್ಟ 4770 ಅಡಿ ಇದೆ. ಮತ್ತು ಇಲ್ಲಿ ಸುತ್ತಮುತ್ತ 77 ಕಲ್ಯಾಣಿಗಳಿದೆಯಂತೆ. ಮತ್ತು ನಾವು ಕೇಳಿದಾಗ ಮಾತ್ರ ತುಂಬಾ ಆಶ್ಚರ್ಯ ಆಯಿತು ಮಾತ್ರ, ನಿಜವಾಗ್ಲೂ. ನೀವು ನೋಡ್ತಾ ಇರ್ಬೋದು, ಬೆಂಗಳೂರಿಂದ 220 ಕಿಲೋಮೀಟ್ರ್ ಆಗುತ್ತೆ, ಮೈಸೂರಿಂದ 75 ಕಿಲೋಮೀಟ್ರ್ ಆಗುತ್ತೆ. ಅಷ್ಟು ಡಿಸ್ಟೆನ್ಸ್ ಏನಿರಲ್ಲ ಇಲ್ಲಿ. ನೋಡ್ತಾ ಇದ್ದೀರಲ್ಲ, ಅಕ್ಕಪಕ್ಕ ಬೆಟ್ಟಗಳು ಮಾತ್ರ ನೋಡೋಕ್ಕೆ ಒಂದು ಸ್ವರ್ಗ ಅಂತಲೇ ಹೇಳ್ಬೋದು ನಿಜವಾಗ್ಲೂ. ಸಿಟಿ ಲೈಫ್ ಇದ್ದು ಟ್ರಾಫಿಕ್ಕು ಎಲ್ಲ ಬಂದು ಈ ಕಡೆ ಎಲ್ಲ ಫೀಲ್ ಮಾಡಿದಾಗ ಮೈಂಡ್ ಸೆಟ್ ಎಷ್ಟು ಫ್ರೀ ಅನಿಸುತ್ತೋ ಅಂತಂದರೆ ಆ ಲೆವೆಲೇ ಬೇರೆ ಮಾತ್ರ ನಿಜವಾಗ್ಲೂ. ನೋಡ್ತಾ ಇರ್ಬೋದು ನೀವು, ಅಕ್ಕಪಕ್ಕ ಯಾವುದೇ ವೆಹಿಕಲ್ಸ್ ಇಲ್ಲ, ಏನಿಲ್ಲ. ಒಂದೇ ಬಸ್ಸು ಹೋದರೆ, ಇಲ್ಲಾಂದರೆ ಒಂದೇ ಬಸ್ಸು ಬಂದರೆ, ನೋಡ್ತಾ ಇದ್ದೀರ ನೀವೇ ಎಷ್ಟು ಖುಷಿ ಇದೆ ಅಂತ. ಅಲ್ಲಿ ಬಸ್ಸೂ ಕೂಡ 3 ಬಸ್ ಇರೋದು. ಅಂದರೆ ಒಂದು ರನ್ನಿಂಗಲ್ಲಿ ಇರುತ್ತೆ, ಒಂದು ಬೆಟ್ಟದಲ್ಲಿ ಒಂದಿರುತ್ತೆ, ಒಂದು ಕೆಳಗಡೆ ಒಂದಿರುತ್ತೆ. ನೋಡಿದ್ವಿ ಬಸ್ ಮಾತ್ರ ಮಾಮೂಲಿ 3 ಬಸ್ ಇರ್ತವೆ, 3 ತಪ್ಪು 4 ಬಸ್ ಇರ್ತವೆ. ನೋಡ್ತಾ ಇರ್ಬೋದು, ಆಪೋಸಿಟಿಂದ ಒಂದು ಬಸ್ ಬರ್ತಾಯಿದೆ. ಆಪೋಸಿಟಿಂದ ಬಸ್ ಬಂದಂಗೆ ನೋಡಿದಾಗ ಅವ್ರ ಸೈಡ್ ಇರ್ತಾರೆ, ಇಲ್ಲಾಂದರೆ ಇವ್ರ ಸೈಡಿಗೆ ಬರ್ತಾರೆ. ಕ್ರ್ಯಾಶ್ ಆಗಿಬಿಟ್ರೆ ಕಷ್ಟ. ನೋಡಿ ಎಷ್ಟು ಡಿಸ್ಟೆನ್ಸಲ್ಲಿ ಹೋಗ್ತೇವೆ. ಮಾತ್ರ ತುಂಬ ಚೆನ್ನಾಗಿತ್ತು ಮಾತ್ರ ಜರ್ನಿ. ಮಾತ್ರ 70 ರೂಪೀಸ್ ಇಲ್ಲಿಂದ ಬೆಟ್ಟಕ್ಕೆ ಮಾತ್ರ. ಅಂದರೆ ಈ ಬಸ್ಗಳು ಮಾತ್ರ ಇರೋದು, ನಿಮ್ಮದು ಓನ್ ವೆಹಿಕಲ್ಸ್ನ ಒಳಗಡೆ ಬಿಡೋಲ್ಲ. ಅಲ್ಲಿ ಆಚೆ ನೋಡಿದ್ರೆ ಅಲ್ಲೇ ಪಾರ್ಕ್ ಮಾಡ್ಬಿಟ್ಟು ಹೋಗಬೇಕು ನೀವು. ಕಾರ್ ತಗೊಬಂದ್ರು ಅದೇ, ಬೈಕ್ ತಗೊಬಂದ್ರು ಅಷ್ಟೇ. ಇಲ್ಲಾಂತಂದರೆ ಜೀಪ್ ಇರುತ್ತೆ, ಜೀಪಲ್ಲಿ 1800 ಪರ್ ಪರ್ಸನ್ ತಗೋತಾರೆ. ನೀವು ಮಾಮೂಲಿ ಸ್ವಲ್ಪ ಅಕ್ಕಪಕ್ಕ ಕಾಳೆಲ್ಲ ಸ್ವಲ್ಪ ಸುತ್ತಾಡ್ಸ್ಕೊ ಬರ್ತಾರೆ, ತುಂಬ ಚೆನ್ನಾಗಿರುತ್ತೆ ಅದೂ. ಇಲ್ಲ ಎಕಾನಮಿ ನಮಗೆ ಬೆಸ್ಟು ಅಂತಂದರೆ 70 ರೂಪೀಸ್ ಕೊಟ್ಟರೆ ಇದು ಮಾಡ್ತಾರೆ. ಈಗ ಆಧಾರ್ ಕಾರ್ಡು ತೊಗೊಬಂದರೆ ಮಹಿಳೆಯರಿಗೂ ಕೂಡ ಫ್ರೀ ಇರುತ್ತೆ. ಶ್ರೀಶಕ್ತಿ ಯೋಜನೆ ಮತ್ತು ನೀವು ಯೂಟಿಲೈಸ್ ಮಾಡ್ಕೋಬೋದು ಇಲ್ಲೂ. ಮಾತ್ರ ತುಂಬ ಚೆನ್ನಾಗಿದೆ ಹೋಗ್ತಾ ಮಾತ್ರ. ನಾವು ಕಣ್ಗಳಿಗೆ ಮಾತ್ರ ತುಂಬ ತೃಪ್ತಿ ಆಯಿತು ಮಾತ್ರ. ಏಕೆಂತಂದರೆ ದಿನ ಬಿಲ್ಡಿಂಗು, ಟ್ರಾಫಿಕ್ಕು ಇವೆಲ್ಲ ನೋಡಿ ಪ್ರಕೃತಿ ಮಧ್ಯೆ ಇರೋಕ್ಕೆ ಒಂಥರ ಖುಷಿ ಆಗುತ್ತೆ ಮತ್ತು ನಿಜವಾಗ್ಲೂ. ನೋಡ್ತಾ ಇರ್ಬೋದು ನೀವು. ಬನ್ನಿ, ದೇವಸ್ಥಾನ ಬಂತು, ಇಳ್ಕೊಳ್ಳೋಣ ಕೆಳಗಡೆ. ನೋಡ್ತಾ ಇರ್ಬೋದು, ದೇವಸ್ಥಾನ ಬರ್ತಿದ್ದಂಗೆ ಇಳಿಸ್ತಾರೆ. ಇಲ್ಲಿ ತುಂಬ ಜನ ಬಂದಿರೋಲ್ಲ ಹೋಗಕ್ಕೆ ರೆಡಿಯಾಗಿ ನಿಂತಿರ್ತಾರೆ. ನೋಡ್ತಾ ಇರ್ಬೋದು, ಲೈನಲ್ಲಿ ತುಂಬ ಜನ ಕ್ಯೂ ಮಾತ್ರ ಹಂಗೆ ಇರ್ತು ಮಾತ್ರ. ಇಲ್ಲಿ ನೋಡಿ, ತುಂಬ ಇಳಿದಾಗ ನಮಗೆ ಲಾಸ್ಟ್ ಟೈಮ್ ಇಳಿತಾ ಇದ್ದಂಗೆ ಫುಲ್ಲು ಗಾಳಿ ಅಂದರೆ ಗಾಳಿ ತುಂಬ ಜಾಸ್ತಿ ಇತ್ತು. ಅಂದರೆ ನಾನು ಈ ಸಲ ಸಮ್ಮರ್ ಟೈಮ್ ಹೋಗಿದ್ದು.
ಸಮ್ಮರ್ ಟೈಮ್ ಹೋಗಿದ್ದರಿಂದ ಸ್ವಲ್ಪ ಗಾಳಿ ತುಂಬ ಕಡಿಮೆನೇ, ಮತ್ತು ಹಿಮ ಬೀಳೋದು ತುಂಬ ಕಡಿಮೆನೇ ಸಮ್ಮರ್ ಟೈಮಲ್ಲಿ. ನೀವು ಅಂದರೆ ಬೇಸಿಗೆ ಕಾಲದಲ್ಲಿ ಹೋದಾಗ ನೋಡ್ತಾ ಇರ್ಬೋದು, ಬಿಸಿಲು ಅದೇ ಮಟ್ಟಕ್ಕಿದೆ. ಯಾಕೆಂತಂದರೆ ನಾವು ಸುಳ್ಳು ಹೇಳೋಕ್ಕಾಗಲ್ಲ, ಇರೋ ವಿಷಯನೇ ತೋರಿಸ್ತಿದ್ದೀವಿ ನಿಮಗೆ. ತುಂಬ ಜನ 365 ದಿನವೂ ಬೀಳುತ್ತೆ ಅಂತ ಹೇಳ್ತಾರೆ, ಅದು ಸುಳ್ಳು. ಯಾಕೆಂತಂದರೆ ಅಷ್ಟು ಬೀಳಲ್ಲ. ಇದರಲ್ಲಿ ಬೇಸಿಗೆಗಾಲದಲ್ಲಿ ಸ್ವಲ್ಪ ಲೈಟಾಗಿ ಗಾಳಿ ಬೀಸುತ್ತೆ ಅಷ್ಟೇ. ಒಟ್ಟಿನಲ್ಲಿ ಬಿಸಿಲು ಮಾತ್ರ ಮಾಮೂಲಿ ಸಮ್ಮರ್ ಟೈಮಲ್ಲಿ ಹೆಂಗಿರುತ್ತೆ ಹಂಗೆ ಇರುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಮಾಮೂಲಿ ಇಲ್ಲೆಲ್ಲ ಗೋವಿಂದ ಗೋವಿಂದ ಅಂತ ಹೇಳ್ತಾ ಇರ್ತಾರೆ, ಕೂಗ್ತಾ ಇರ್ತಾರೆ. ಮಾಮೂಲಿ ದೇವ್ರ ದರ್ಶನ ಮಾಡ್ಕೊಬರೋಣ ಬನ್ನಿ. ದೇವ್ರ ದರ್ಶನ ಮಾಡ್ಕೊ ಬರ್ಬೇಕಾದ್ರೆ ನಿಮ್ಗೊಂದು ನೆನಪಾಯ್ತು ಇಲ್ಲಿ, ಇದು 1315ರಲ್ಲಿ ಕಟ್ಸಿರೋಂಥದ್ದು. ಹೊಯ್ಸಳ ವೀರ ಬಳ್ಳಾಳ ಅವರು ಕಟ್ಸಿರೋಂಥದ್ದು ಈ ದೇವಸ್ಥಾನ. ಯಾವಾಗ ಲೆಕ್ಕ ಹಾಕ್ಕೊಳ್ಳಿ, 1315 ಅಂತಂದರೆ ತುಂಬ ಸ್ವತಂತ್ರ ಅಲ್ಲ, ಬ್ರಿಟಿಷರು ಬರೋಕ್ಕಿಂತ ಮುಂಚೆನೇ ಅಂದ್ಕೋತೀನಿ. ಆ ಟೈಮಿಂದನೇ ಇದು ದೇವಸ್ಥಾನ ಕಟ್ಸಿರೋ ಅಂಥದ್ದು. ತುಂಬ ಚೆನ್ನಾಗಿದೆ ಮಾತ್ರ ವೆದರು. ನೀವು ಈ ಟೈಮ್ಗಿಂತ ನಾ ಬೆಸ್ಟ್ ನಿಮ್ಗೆ ಸಜೆಷನ್ ಕೊಡೋದು ಅಂತಂದರೆ ಜೂನು ಜುಲೈ ಆ ಟೈಮಲ್ಲಿ ಮಾತ್ರ ಬಂದರೆ ಈ ದೇವಸ್ಥಾನಕ್ಕೆ ತುಂಬ ಒಳ್ಳೆ ಫೀಲ್ ಕೊಡುತ್ತೆ ಮಾತ್ರ. ದೇವಸ್ಥಾನ ಅಂದರೆ ಮಾಮೂಲಿ ಪರಿಸರ ಅಲ್ಲಿನ ಸುತ್ತಮುತ್ತ ನೋಡ್ತಾ ಇರ್ಬೋದು. ಈಗಲೂ ಅಕ್ಕಪಕ್ಕ ಬೆಟ್ಟಗಳು ನೋಡಿದ್ರೆ ಆ ಬೆಟ್ಟದಲ್ಲಿ ಬೀಳ್ತಿದೆ ಹಿಮ ಅಂತ ಅನ್ಬೋದು. ಅಂದರೆ ಸ್ವಲ್ಪ ಕಡಿಮೆನೇ ಈಗ, ಸ್ವಲ್ಪ ಸಮ್ಮರ್ ಟೈಮಲ್ಲಿ ನೋಡ್ತಾ ಇದ್ರಲ್ಲ, ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಸುತ್ತಮುತ್ತ ಕಾಡಾಗಿರ್ಬೋದು. ಇದು ಕಾಡು ಬಂದು ಬಂಡೀಪುರ ಅರಣ್ಯಕ್ಕೆ ಸೇರಿರುತ್ತೆ ಇದು. ಇನ್ನು ಸುತ್ತಮುತ್ತ ನೋಡ್ತಾ ಇದ್ರಲ್ಲ ಬೆಟ್ಟ, ಇವೆಲ್ಲ ಬಂಡೀಪುರ ಬೆಟ್ಟ ಸೈಡ್ ಇರೋವಂಥದ್ದು ಪ್ರತಿಯೊಂದೂ. ಮತ್ತು ಇಲ್ಲಿ ಗೋಪಾಲ ಅಂದರೆ ಕೃಷ್ಣ ದೇವಸ್ಥಾನ ಇದು. ಕೃಷ್ಣನ ದೇವಸ್ಥಾನಕ್ಕೆ ಬರೋದಾಗ ಮಾತ್ರ ತುಂಬ ಖುಷಿಯಾಗುತ್ತೆ ಒಳಗಡೆ ಎಲ್ಲ. ಅಂದರೆ ನಾನು ದೇವಸ್ಥಾನ ಒಳಗಡೆ ನಿಮಗೆ ತೋರ್ಸೋಕೆ ಹೋಗಿಲ್ಲ, ಯಾಕೆಂದರೆ ದೇವಸ್ಥಾನ ಒಳಗಡೆ ಅಲೋ ಇಲ್ಲ. ಅಂದರೆ ಒಳಗಡೆ ಇದೆ, ಅಂದರೆ ದೇವಸ್ಥಾನ ಒಳಗಡೆ ವೀಡಿಯೋ ಮಾಡೋಂಗಿಲ್ಲ, ಯಾರನ್ನು ವೀಡಿಯೋ ಮಾಡೋಕ್ಕೆ ಒಳಗಡೆ ಬಿಡೋದು ಇಲ್ಲ. ಅಲ್ಲಿ ವೀಡಿಯೋ ಎಲ್ಲ ನಿಷೇಧ ಅಂತ ಹೇಳಿದ್ರು, ಅದಕ್ಕೋಸ್ಕರ ನಾವು ಅಲ್ಲಿ ವೀಡಿಯೋ ಮಾಡಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಎಂಟ್ರಿ ಆಗ್ತಾ ಇದ್ದಂಗೆ ಇಲ್ಲಿ. ಮತ್ತು ಮಕ್ಕಳು ಆಗದೆ ಇರೋರು ಆ ಥರ ಇತ್ತು ಅಂತಂದರೆ ಇಲ್ಲಿ ಹರಕೆ ಕಟ್ಕೋತಾರಂತೆ. ಇಲ್ಲಿ ಹೇಳಿದರು ನನಗೆ ಅಲ್ಲಿ ಕೇಳಿದಾಗ, ಆ ಥರ ಏನಕ್ಕೆ ಕಟ್ಟಿದ್ದಾರೆ ಅಂತ ಕೇಳಿದಾಗ. ನೋಡ್ತಾ ಇರ್ಬೋದು ದೇವಸ್ಥಾನದಲ್ಲೂ ನೀವು UPI ಮಾಡ್ಬೋದು. ಡಿಜಿಟಲ್ ಇಂಡಿಯಾ ತುಂಬ ಡೆವಲಪ್ ಆಗಿದೆ, ನೋಡ್ತಾ ಇರ್ಬೋದು. ಗರುಡ ದೇವರು ಬಂದೆ, ಅದಕ್ಕೂ ಆಶೀರ್ವಾದ ತಗೊಂಡು ಅಲ್ಲೂ ಗರುಡ ಸ್ವಾಮಿ ದೇವ್ರ ಆಶೀರ್ವಾದ ತಗೊಂಡು ಮುಂದೆ ಬಂದು ಪ್ರಸಾದ ಕೊಡ್ತಾರೆ ಮಾತ್ರ. ನೋಡ್ತಾ ಇರ್ಬೋದು, ನಾನು ಆಲ್ರೆಡಿ ದೇವಸ್ಥಾನ ಒಳಗಡೆ ಹೋಗಿದ್ದು ಬಂದೆ. ಇಲ್ಲಿ ತಟ್ಟೆ ಮಡಗಿರ್ತಾರೆ, ತಟ್ಟೆ ಎತ್ಕೋಬೇಕು. ತಟ್ಟೆ ಎತ್ಕೊಂಡು ಮಾಮೂಲಿ ಇಲ್ಲೇ ಪ್ರಸಾದ ಕೊಡ್ತಾರೆ. ಫಸ್ಟು ಪಾಯಸ ಹಾಕಿಸ್ಕೊಂಡು ಪಾಯಸ ತಿನ್ಕೊಬರೋದು. ಆಮೇಲೆ ಸ್ವಲ್ಪ ಅನ್ನ ಸಾಂಬಾರು ಹಾಕ್ತಾರೆ. ಈಗಲೇ ಹೇಳ್ತಿದ್ದೀನಿ, ಅಲ್ಲಿ ದೇವಸ್ಥಾನದಲ್ಲಿ ನೀವು ಎಷ್ಟು ತಿಂತಾರೆ ಅಷ್ಟು ಮಾತ್ರ ಇದು ಮಾಡ್ಕೊಳ್ಳಿ. ಯಾಕೆಂದರೆ ತುಂಬ ವೇಸ್ಟ್ ಮಾಡಬೇಡಿ. ಯಾಕೆಂದರೆ ತುಂಬ ಜನ ಅಲ್ಲಿ ವೇಸ್ಟ್ ಮಾಡಿ ಮಡಗಿದ್ರು. ಯಾಕೆ ಪ್ರಸಾದ ಅಂತ ಕೊಟ್ಟಾಗ ಯಾರು ಜಾಸ್ತಿ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ನೋಡ್ತಾ ಇರ್ಬೋದು ಕೊಡಕ್ಕೂ ಮುಗೀತು, ತಿನ್ಕೊಂಡು ಬಂದೆ, ಸ್ವಲ್ಪನೂ ಬಿಡ್ದೇನೆ. ನೋಡ್ತಾ ಇರ್ಬೋದು ಸ್ವಲ್ಪ ಯಾರು ಪಂಚಾಮೃತ ಕೊಡ್ತಿದ್ರು, ಪಂಚಾಮೃತನೂ ತಿನ್ಕೊಂಡು ಬಂದೆ ಹಂಗೇ. ಅದನ್ನು ತಿನ್ಕೊಂಡು ಆಮೇಲೆ ಲೈನಲ್ಲಿ ನಿಂತ್ಕೊಂಡೆ. ಅನ್ನ ಸಾಂಬಾರು ಹಾಕ್ತಾಯಿದ್ರು, ಅದನ್ನು ಹಾಕಿಸ್ಕೊಂಡು ನನ್ನ ಕರೆಕ್ಟಾಗಿ ಖಾಲಿ ಆಯಿತು. ಖಾಲಿ ಆದ್ರೆ ಸ್ವಲ್ಪ ವೆಯ್ಟ್ ಮಾಡಿ ಅಂತಂದ್ರೆ, ಸ್ವಲ್ಪ ಇದೆ ಇಲ್ಲಾಂದರೆ ಹಾಕೋಕ್ಕಾಗಲ್ಲ ಅಂತ. ಸರ್ ಅದು ಇರೋಷ್ಟೇ ಹಾಕಿ ಅಂತ ನಾನು ಕೇಳಿದೆ. ಆಗ ಅಲ್ಲಿರೋದನ್ನೆಲ್ಲ ಇದು ಮಾಡಿಬಿಟ್ಟು ನಂಗೆ ಹಾಕ್ಕೊಟ್ರು. ಕೇಳಿದೆ, ಈಗ ನೋಡಿ ಅವರೇ ಹಾಕ್ಕೊಡ್ತಾರೆ. ಈಗ ಕೇಳಿದೆ ನಾನು, ಸರ್ ಸ್ವಲ್ಪನೇ ಇದ್ರೆ ಹಾಕ್ಬಿಡಿ, ಸುಮ್ಮನೆ ಏನಕ್ಕೆ ನಾನು ಟೈಮ್ ಆಗುತ್ತೆ ಅಂತಂದ್ಕೊಂಡು ಕೇಳಿದೆ. ಅಲ್ಲಿರೋದನ್ನೇ ಆಗ ಸ್ವಲ್ಪನೇ ಹಾಕ್ಕೊಟ್ರು. ನೋಡ್ತಾ ಇರ್ಬೋದು ನೀವು. ಅಲ್ಲಿರೋದನ್ನ ಸ್ವಲ್ಪ ಹಾಕಿಸ್ಕೊಂಡು ಹಂಗೇ ಅದಕ್ಕೆ ಸಾಂಬಾರು ಬಿಡಿಸ್ಕೊಂಡು ತಿನ್ಕೊಂಡು ನೋಡಿ ಅವರೇ ಸಾಂಬಾರು ಬಿಟ್ಕೊಟ್ರು. ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡಿ ಅಂತಂದರು. ಯಾಕೆಂದರೆ ಪ್ರಸಾದ ಸ್ವಲ್ಪನೇ ತಿನ್ನೋಣ ಪ್ರಸಾದ ಅಂತ ಬಂದೆ. ಪ್ರಸಾದ ತಗೊಂಡು ಹೋಗಿ ತಿನ್ಕೊಂಡು ಬಂದೆ. ತಿನ್ಕೊಂಡು ಬಂದು ನೀವು ಹೆಂಗೆ ಹೋಗ್ತೀರ ಹಂಗೆ ನೀವೇ ಕ್ಲೀನ್ ಮಾಡಬೇಕು. ನೋಡ್ತಾ ಇರ್ಬೋದು, ನಾವೇ ಕ್ಲೀನ್ ಮಾಡ್ಕೊಂಡು ತಗೊಬಂದು ಅಲ್ಲೇ ಇಡಬೇಕು. ಅದೆಲ್ಲಿ ತೊಗೊಂಡಿರ್ತೀವಿ ಅಲ್ಲೇ ನೋಡ್ತಾ ಇರ್ಬೋದು. ತಟ್ಟೆ ಎಲ್ಲ ಇಟ್ಟಾದ್ಮೇಲೆ ಬನ್ನಿ ಒಂದು ಆಚೆ ರೌಂಡ್ ಒಳಗಡೆ ಅಂತ ಬಂದೆ. ನೋಡಿದ್ರೆ ಕಾಡಿನ ಒಳಗಡೆ ಪ್ರವೇಶವಿಲ್ಲ ಅಂತ ಹಾಕಿದರು. ನೋ ಎಂಟ್ರಿ ಇಂಟು ಬಂಡೀಪುರ ಫಾರೆಸ್ಟ್ ಅಂತ. ಅಲ್ಲಿ ಒಳಗಡೆ ಎಂಟ್ರಿ ಇಲ್ಲ ಅಂತ ಹಾಕಿದರು. ಹಾಗೇ ಮುಂದೆ ಬಂದೆ. ಮತ್ತು ಅಕ್ಕಪಕ್ಕ ಬೆಟ್ಟಗಳು ನೋಡಿ ಮಾತ್ರ ತುಂಬ ಖುಷಿ ಆಯಿತು. ಈ ಕಡೆ ಎಲ್ಲ ಕ್ಯಾಂಪಿಂಗ್ ಹೋಗ್ಬೇಕು ಅಂತ ತುಂಬ ಆಸೆ. ಯಾಕೆಂತಂದರೆ ಕಾಡು ಒಳಗೆ ಕ್ಯಾಂಪಿಂಗ್ ಮಾಡೋದು ತುಂಬ ಇಷ್ಟ ನನಗೂ. ಯಾಕೆಂದರೆ ಯಾವಾಗಲೂ ಮಾಡಿಲ್ಲ, ಒಂದು ಸಲನೂ ಮಾಡಬೇಕು ಅಂತ ಆಸೆ. ನೋಡೋಣ ಯಾವಾಗಾರ ಕರ್ಕೊಂಡು ಹೋಗ್ತೀನಿ ಇನ್ನೂ.
ಹೋಗೋಣ. ನೋಡ್ತಾ ಇದ್ರಲ್ಲ ಇವೆಲ್ಲ 1315ರಲ್ಲಿ ಕಟ್ಸಿರೋ ಅಂಥದ್ದು ಬೆಟ್ಟ ಮಾತ್ರ ತುಂಬ ಚೆನ್ನಾಗಿದೆ ಮಾತ್ರ. ಆವಾಗಿಂದ ಚೆನ್ನಾಗಿ ಕಾಪಾಡ್ಕೊ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ನಮ್ಮ ಕರ್ನಾಟಕ ಗೌರ್ಮೆಂಟ್ಗೂ ಥ್ಯಾಂಕ್ಸ್ ಅಂತಲೇ ಹೇಳ್ಬೇಕು. ಆವಾಗಿಂದ ಚೆನ್ನಾಗಿ ಮೇಂಟೈನ್ ಮಾಡ್ತಾಯಿದ್ದಾರೆ. ಏಕೆಂದರೆ ಅಲ್ಲಿ ಆಚೆ ಎಲ್ಲ ನಮಗೆ ನೀರು ಬಾಟಲ್ಸ್ ಪ್ಲಾಸ್ಟಿಕ್ಸ್ ನಾಟ್ ಅಲೌಡು ಮತ್ತು ತುಂಬ ಅವೆಲ್ಲ ಒಳ್ಳೆ ಕೆಲಸ. ಯಾಕೆಂತಂದರೆ ಬೆಟ್ಟದ ಒಳಗಡೆ ಎಲ್ಲ ಇದು ಮಾಡೋದಕ್ಕಿಂತ ಆ ಥರ ನಿಷೇಧ ಮಾಡೋದೇ ಒಳ್ಳೆಯದು. ಪ್ಲಾಸ್ಟಿಕ್ ಆಗಿರ್ಬೋದು ಏನೇ ಆದರೂ ಆ ಕಡೆ ಎಲ್ಲ ಒಳಗಡೆ ಬರಬೇಕಾದ್ರೇ ಪ್ಲಾಸ್ಟಿಕ್ ಬಾಟ್ಲ್ ಇತ್ತು ಅಂತಂದರೆ ಏನೇನಿತ್ತು ಅಂತ ಪ್ರತಿಯೊಂದು ಬ್ಯಾಗ್ ಚೆಕ್ ಮಾಡಿಬಿಟ್ಟೆ ನಮ್ಮನ್ನ ಒಳಗಡೆ ಬಿಡೋ ಅಂಥದ್ದು. ಇಲ್ಲೇ ನಾವು ಫಾರೆಸ್ಟ್ನಾಗ ಇಲ್ಲಿ ಆಫೀಸರ್ನ ಕೇಳ್ತಿದ್ದೆ, ಸರ್ ಹೆಂಗೆ ಯಾವಾಗ ಕ್ಲೈಮೇಟ್ ಹಿಂಗೆ ಇರುತ್ತಾ ಇಲ್ಲ ತುಂಬ ಚೇಂಜ್ ಆಗ್ತಾ ಇರುತ್ತಾ ಅಂತ. ಯಾಕೆಂತಂದರೆ ನಾನು ಲಾಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ದರಿಂದ ನನಗೆ ಲಾಸ್ಟ್ ಟೈಮ್ದು ಒಳ್ಳೆ ಫೀಲ್ ಬಂತು ಮತ್ತು ನಿಜವಾಗ್ಲೂ ಬೆಟ್ಟಕ್ಕೆ ಬಂದು. ಆದರೆ ಈ ಸಲ ನಂಗೆ ಅಷ್ಟು ಒಳಗಡೆ ಬೆಟ್ಟ ಬಂದಾಗ ಅಂದರೆ ಹಿಮ ಬೀಳ್ತಿರೋದು ಆದಾಗ ಅದೊಂದು ಬೇಜಾರಾಯ್ತು ಅಷ್ಟೇ. ಇಲ್ಲಾಂದರೆ ಮಾಮೂಲಿ ಬೆಟ್ಟಕ್ಕೆ ಬಂದು ಈ ಅಡ್ವೆಂಚರ್ನ ಸಿಗೋದೇ ಬೇರೆಯೇ. ನೋಡ್ತಾ ಇರ್ಬೋದು ಈಗ ಇಲ್ಲಿ ಆಫೀಸರ್ ಇದ್ರು ಒಬ್ಬರು, ಇಲ್ಲಿ ಕೇಳಿದೆ ನೋಡಿ, ಈಗ ಇವರೇ ಹೇಳ್ತಿರಲ್ಲ ನಾನು ಅಂದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಈಗೆಲ್ಲ ಬೆಳಿಗ್ಗೆ ಹೊತ್ತಿರಲ್ಲ ಈಗ ಏನೋ ಒಂದು 10 ನಿಮಿಷ ಇರುತ್ತೆ ಅಷ್ಟೇ ಬೆಳಿಗ್ಗೆ ಹೊತ್ತು. ಆದರೆ ನಾವು ಲಾಸ್ಟ್ ಟೈಮ್ ಬಂದಿದ್ದು ನೋಡ್ಬಿಟ್ಟು ಈ ಟೈಮ್ ಬಂದು ನೋಡಿದ್ರೆ ನನಗೆ ಆಶ್ಚರ್ಯ ಇದು ಏನೂ ಇಲ್ವೇ ಇಲ್ಲ ಅಂತ. ಅದು ಈಗ ಬೇಸಿಗೆ ಬೇಸಿಗೆದಲ್ಲಿ ಇರೋಲ್ಲ. ಈ ಮಳೆ ಬೀಳಬೇಕು, ಮಳೆ ಬಿದ್ದಾಗ ಇಲ್ಲಿ ಹಿಮ ಈಗೆಲ್ಲ ಬೇಸಿಗೆ ಇಟ್ಟು ಈಗ ಹಿಮ ಇರಲ್ಲ. ಹೇಳ್ತಾರ ಅದ ಹಿಮದ ಅಂತ. ನೋಡಿದ್ರಲ್ಲ ಹಿಮ ಅಷ್ಟಂದರೆ ಸಮ್ಮರ್ ಟೈಮಲ್ಲಿ ಇರೋಲ್ಲ ಅಷ್ಟೇ, ಅಂದರೆ ಬೇಸಿಗೆಗಾಲದಲ್ಲಿ. ಇನ್ನು ಬೇರೆ ಟೈಮಲ್ಲೆಲ್ಲ ಮಾಮೂಲಿಯಾಗಿರುತ್ತೆ. ಅಂದರೆ ಅವ್ರು ಹೇಳಿದ್ರು ಮಳೆ ಬಿದ್ದಾಗೆಲ್ಲ ಬರುತ್ತೆ ಅಂತ. ನೋಡ್ತಾ ಇರ್ಬೋದು ಬಸ್ಸಲ್ಲಿ ತುಂಬ ಬಂದು ನಿಂತಿದೆ, ಆದರೂ ವೆಯ್ಟ್ ಮಾಡ್ತಿದ್ದಾರೆ. ಯಾಕೆಂದರೆ ಬಸ್ಸು ಫುಲ್ಲು ರಶ್ ಇತ್ತು. ಈ ಬಸ್ಸಲ್ಲೇ ಹೋಗೋಣ ಅದ ನಾನು ಹತ್ಕೊಂಡೆ ಹೋಗೋ ಟೈಮಲ್ಲಿ. ಮಾತ್ರ ತುಂಬ ಒಳ್ಳೆ ಫೀಲ್ ಅಂತಂದರೆ ಮನ್ಸಿಗೆ ನೆಮ್ಮದಿ ಬೇಕು ಅಂತಂದರೆ ಇಂಥ ಪ್ಲೇಸ್ಗಳಿಗೆ ಬರಬೇಕು. ನೆಮ್ಮದಿಯಾಗಿ ಒಂದಿನ ಯಾವುದೇ ರೀತಿ ಫೋನ್ ಅಟೆಂಡ್ ಮಾಡಿದೆ ಫೀಲ್ ಮಾಡಿ ವೆದರ್ನ ತುಂಬ ಚೆನ್ನಾಗಿರುತ್ತೆ. ಮಾತ್ರ ನೋಡಿ ಫ್ರೀ ಆದಾಗ ಒಂದು ಸಲ ವಿಸಿಟ್ ಮಾಡಿ. ಜೂನ್ ಮತ್ತು ಜುಲೈ ಟೈಮಲ್ಲಿ ಒಂದು ಸಲ ಆದರೆ ವಿಸಿಟ್ ಮಾಡಿ. ನಾವು ನೋಡಿ ಡೋರ್ ಹತ್ರ ನಿಂತ್ಕೊಂಡಿದ್ದೀವಿ. ಸರ್ ಬೇರೆ ಡೋರ್ ಬೇರೆ ಲಾಕ್ ಆಗೋಲ್ಲ, ಸ್ವಲ್ಪ ಮೇಲ್ಗಡೆ ನೀರು ಅಂತಂದರೆ ಅದಕ್ಕೆ ಮೇಲ್ಗಡೆನೇ ಇದ್ದೀವಿ. ನೋಡಿ ಬೇಕಾದ್ರೆ ಜನ ತೋರಿಸ್ತೀನಿ ಎಷ್ಟು ರಶ್ ಇದ್ದಾರೆ ಅಂತ. ತುಂಬಾ ರಶ್ ಇದ್ದಾರೆ ಮಾತ್ರ. ಹೋಗ್ಬೇಕಾದ್ರೂ ಅಷ್ಟೇ ರಶ್ ಇತ್ತು, ಬರ್ಬೇಕಾದ್ರೂ ಅಷ್ಟೇ ರಶ್ ಇದೆ. ಓಕೆ ಫ್ರೆಂಡ್ಸ್, ನಾವು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿಗಂಟ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಲಾಸ್ಟ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.